ನಮಸ್ಕಾರಗಳು. ನನ್ನ ಹೆಸರು ರಾಹುಲ್ ಮರಡಿ. ನಿಮಗೆಲ್ಲರಿಗೂ ಗೊತ್ತಾದಂಗೆ ಇವತ್ತಿನ ದಿವಸ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೆಯ ಜನ್ಮದಿನ. ಭಾಳಷ್ಟು ಜನರಿಗೆ ಮಹಾತ್ಮ ಗಾಂಧೀಜಿ ಅಂದರೆ ಮಾತ್ರ ತಿಳಿದಿರುವಂತಹ ಒಂದು ಪರಿಸ್ಥಿತಿ ಇದೆ ಇವತ್ತಿನ ದಿನಮಾನಗಳಲ್ಲಿ. ಸ್ವಾತಂತ್ರ್ಯ ಬರೀ ಉಪವಾಸ ಸತ್ಯಾಗ್ರಹದಿಂದ ಮಾತ್ರ ಸಿಕ್ಕಿದಲ್ಲ, ಎಷ್ಟೋ ಜನ ರಕ್ತವನ್ನು ಸುರಿಸಿದ್ದಾರೆ ಅನ್ನುವಂಥದ್ದು ನಮ್ಮಲ್ಲಿ ಇನ್ನೂ ಬಹಳಷ್ಟು ಜನರಿಗೆ ಅರಿವಿಲ್ಲ. ಮಹಾತ್ಮ ಗಾಂಧೀಜಿಯವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲರ ಉದ್ದೇಶ ಒಂದೇ ಆಗಿತ್ತು. ಅದು ಈ ಒಂದು ಭಾರತ ದೇಶವನ್ನು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತ ಮಾಡು. ಆದರೆ ಇಬ್ಬರೂ ಆರಿಸಿಕೊಂಡಂತಹ ಒಂದು ಹಾದಿ ಭಿನ್ನವಾಗಿತ್ತು. ಸುಭಾಷ್ ಚಂದ್ರ ಬೋಸ್ ಅವರು ಇಡೀ ಜಗತ್ತಿನಲ್ಲೇ ಕ್ರಾಂತಿಯನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ಧೀಮಂತ ನಾಯಕ ಅಂತ ನಾವು ಹೇಳ್ಬೋದು. ಅಂತಹ ಅದ್ಭುತ ನಾಯಕ ನಮ್ಮ ದೇಶದಲ್ಲಿ ಜನಿಸಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂದರೆ ತಪ್ಪಾಗುತ್ತೆ. ಜನವರಿ 23, 1897ರಲ್ಲಿ ಕಟಕ್ ಎನ್ನುವಂತಹ ಒಂದು ಊರಿನಲ್ಲಿ, ಚಿಕ್ಕ ಪ್ರಾಂತ್ಯ ಅದು, ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಜನಿಸ್ತಾರೆ. ಅವರ ತಂದೆ ಹೆಸರು ಜಾನಕಿರಾಮ್ ಬೋಸ್ ಮತ್ತು ತಾಯಿ ಹೆಸರು ಪ್ರಭಾವತಿ ದತ್. ಜಾನಕಿರಾಮ್ ಬೋಸ್ರವರು ಬ್ಯಾರಿಸ್ಟರ್ ಆಗಿರ್ತಾರೆ. ಸುಭಾಷ್ ಚಂದ್ರ ಬೋಸ್ ಚಿಕ್ಕವರಿಂದಾಗಿಂದಲೂ ಕೂಡ ಅದ್ಭುತವಾದಂತಹ ಜ್ಞಾನವುಳ್ಳವರು. ಯಾವುದೇ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಬರುವಂತಹ ಸ್ಪರ್ಧೆಗಳನ್ನು ಗೆಲ್ಲುತ್ತಾ ಬಂದಂತಹ ವ್ಯಕ್ತಿ. ಆಟೋಟಗಳಲ್ಲಿ ಅವರು ಅಷ್ಟೊಂದು ಆಸಕ್ತಿ ತೋರಿಸ್ತಿರ್ಲಿಲ್ಲ, ಆದರೆ ವಿದ್ಯೆಯಲ್ಲಿ ಮತ್ತು ಯಾವುದೇ ಥರದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರ ಜ್ಞಾನ ಅಪ್ಪಟವಾಗಿರುತ್ತದೆ. ಅವರ ತಂದೆ ವಿಶೇಷವಾಗಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಶಿಕ್ಷೆಯನ್ನು ಕೊಡ್ತಾ ಇರುವಂಥ ರೀತಿ ಭಿನ್ನವಾದದ್ದು. ಏನಾದರೂ ಸುಭಾಷ್ ಚಂದ್ರ ಅವರು ತಪ್ಪು ಮಾಡಿದರೆ 2 ಪುಸ್ತಕ ಅಥವಾ 3 ಪುಸ್ತಕವನ್ನು ಕಡಿಮೆ ಅವಧಿಯಲ್ಲಿ ಮುಗಿಸುವಂತಹ ಒಂದು ಗುರಿಯನ್ನು ಕೊಡ್ತಾಯಿದ್ರು ಜಾನಕಿರಾಮ್ ಬೋಸ್ ಅವರು. ಹೀಗಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಓದುವುದರಲ್ಲಿ ನಿಸ್ಸೀಮರಾಗಿದ್ದರು ಅಂತ ನಾವು ಹೇಳ್ಬೋದು. ಮತ್ತು ಸುಭಾಷ್ ಚಂದ್ರ ಬೋಸ್ ತಮ್ಮ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸುತ್ತಮುತ್ತಲಿನ ಜನರ ಪ್ರಭಾವದಿಂದ, ಅಂದರೆ ಅವರ ಮನೆಯಲ್ಲಿಯೇ ಇರುವಂಥ ಸೋದರರಿರ್ಬೋದು ಅಥವಾ ಅಲ್ಲಿ ಅವರ ಬಂಧು ಬಳಗದವರಿರ್ಬೋದು, ಅವರೆಲ್ಲರ ಒಂದು ಈ ಭಾರತ ದೇಶದ ಸ್ವಾಭಿಮಾನವನ್ನು ಅರಿತುಕೊಂಡು ತಾವು ಕೂಡ ದೇಶಕ್ಕೆ ಬಹಳಷ್ಟು ಗೌರವ ಕೊಡುವಂತಹ ಒಂದು ಪ್ರತೀತಿಯನ್ನು ತಾವು ಬೆಳೆಸ್ಕೊಂಡ್ರು. ಸುಭಾಷ್ ಚಂದ್ರ ಬೋಸ್ ನಾವೆಲ್ಲರೂ ತಿಳಿದ ಹಾಗೆ ಒಂದು ಪ್ಲೇನ್ ಕ್ರ್ಯಾಶಲ್ಲಿ ತೀರ್ಕೊಂಡ್ರು ಅಂತ ಹೇಳ್ತೀವಿ. ಅದು ಇನ್ನೂ ಸತ್ಯವೋ ಸುಳ್ಳು ಅಂತ ಯಾರಿಗೂ ತಿಳಿದಿಲ್ಲ. ಅಂಥ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಒಬ್ಬ ಧೀಮಂತ ನಾಯಕ ಆಗಿದ್ದು ನಾವೆಲ್ಲರೂ ತುಂಬ ಶೋಚನೀಯ ಸಂಗತಿ ಅಂತ ಕೂಡ ಹೇಳ್ಬೋದು. ಇವರು ಚಿಕ್ಕವರಿದ್ದಾಗಿಂದಲೂ ಕೂಡ ಬ್ರಿಟಿಷರ ಪ್ರಭಾವಕ್ಕೆ ಒಳಗಾದವರು. ಇವರ ಜಾಣ್ಮೆ ಮತ್ತು ಇವರ ದೇಶದ ಅಭಿಮಾನ ಬ್ರಿಟಿಷರಲ್ಲಿ ಒಂದು ರೀತಿಯ ಕಿಚ್ಚನ್ನು ಹೆಚ್ಚುತ್ತಾ ಹೋಗ್ತಿತ್ತು. ಹಾಗಾಗಿ ಬ್ರಿಟಿಷರು ಇವ್ರನ್ನ ತುಳಿಯೋಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಅವರು ಪುಟದ ಮೇಲೆ ಹೇಳುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು.
ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಒಂದು ಅನ್ಯಾಯದ ಸಂಗತಿ ಜರುಗ್ತದೆ. ಆಗ ಭಾರತೀಯ ವಿದ್ಯಾರ್ಥಿಗಳಿಗೋಸ್ಕರ ಅವರು ಹೋರಾಡ್ತಾರೆ ಮತ್ತು ಆ ಕಾಲೇಜಿನಲ್ಲಿ ಬಹಳಷ್ಟು ಗಲಾಟೆಯಾಗಿ ಅವರು ಆ ಕಾಲೇಜನ್ನು ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಈ ಎಲ್ಲ ರೀತಿಯಾದಂಥ ಶೋಷಣೆಗಳನ್ನು ತಿಳಿದಂತಹ ಜಾನಕಿರಾಮ್ ಬೋಸ್ರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಒಂದು ಸಲಹೆಯನ್ನು ನೀಡ್ತಾರೆ. ಇಂಡಿಯನ್ ಸಿವಿಲ್ ಸರ್ವಿಸ್ ಈ ಒಂದು ಅತ್ಯುತ್ತಮವಾದಂತಹ ಪರೀಕ್ಷೆಯಲ್ಲಿ ನೀನು ತೇರ್ಗಡೆಯಾಗಿ ಯಾರ ಒಂದು ದಬ್ಬಾಳಿಕೆ ಇಲ್ಲದೇನೂ ನೀನು ಬೆಳಿಬೋದು ಅನ್ನುವಂಥ ಒಂದು ಸಂಗತಿಯನ್ನು ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಈ ICS ಎನ್ನುವಂತಹ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಲಂಡನ್ಗೆ ಹೋಗಬೇಕಾಗುತ್ತೆ. ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆ ಪರೀಕ್ಷೆಯನ್ನು ತೇರ್ಗಡೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸುಮಾರು 3-4 ವರ್ಷಗಳು ಓದುವಂತಹ ಒಂದು ಈ ICS ಪರೀಕ್ಷೆ ಎಲ್ಲ ಪಠ್ಯಪುಸ್ತಕಗಳನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸುಮಾರು 6-7 ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ ಮತ್ತು ಬ್ರಿಟಿಷರು ಇವರ ಒಂದು ಪಾಂಡಿತ್ಯಕ್ಕೆ ಮಾರು ಹೋಗ್ಬಿಡ್ತಾರೆ. ಯಾವ ಒಬ್ಬ ಭಾರತೀಯನು ಅಷ್ಟೊಂದು ಮೇಧಾವಿಯಾಗಿರುವುದಿಲ್ಲ. ಆ ಸಮಯದಲ್ಲಿ ICS ಈ ಒಂದು ಪರೀಕ್ಷೆಯಲ್ಲಿ ಅವರು 4ನೇ ರ್ಯಾಂಕ್ ಪಡೆದು ತಮ್ಮ ಭಾರತದ ಕೀರ್ತಿಯನ್ನು ಹೆಚ್ಚು ಮಾಡ್ತಾರೆ. ಈ ಪರೀಕ್ಷೆ ತೇರ್ಗಡೆ ಆದ ನಂತರ ಎಲ್ಲೋ ಒಂದು ಕಡೆ ಅವರಿಗೆ ಅನಿಸುತ್ತೆ, ಬ್ರಿಟಿಷರು ನಮ್ಮ ವಿರುದ್ಧ ಆಳ್ತಾ ಇದ್ದಾರೆ, ನಮ್ಮ ಭಾರತೀಯರೆಲ್ಲ ಶೋಷಣೆಗೆ ಒಳಗಾಗಿದ್ದಾರೆ ಅಂತ ಬ್ರಿಟಿಷರ ಕೆಳಗಡೆ ನಾನು ಕೆಲಸ ಮಾಡಿದರೆ ನಾನು ಏನು ಭಾರತಕ್ಕೆ ಏನು ಮಾಡಿದಾಗಾಯಿತು ಅನ್ನುವಂಥ ಒಂದು ಪರಿಕಲ್ಪನೆಯಿಂದ ICS ಹುದ್ದೆಯನ್ನು ತಿರಸ್ಕರಿಸಿ ಮತ್ತು ದೇಶಕ್ಕೆ ವಾಪಸ್ ಬಂದುಬಿಡ್ತಾರೆ. ಅವರ ಗುರಿ ದೇಶ ಸೇವೆ ಮಾಡೋದು ಮತ್ತು ಚಿಕ್ಕವರಿದ್ದಾಗಿಂದಲೂ ಕೂಡ ಬಹಳಷ್ಟು ಶೋಷಣೆಗಳನ್ನು ನೋಡಿದಂಥ ಅವರು ನಮ್ಮ ದೇಶವನ್ನು ನಾವು ವಿಭಿನ್ನ ರೀತಿಯಲ್ಲಿ ಹೇಗೆ ಕಟ್ಟಬಹುದು, ಅದು ಹೇಗೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಯಾವತ್ತೂ ಆಲೋಚನೆ ಮಾಡ್ತಾ ಇರ್ತಾರೆ. ಈ ಸುಭಾಷ್ ಚಂದ್ರ ಬೋಸ್ ಅವರ ಗುರು ಅಂದರೆ ಸ್ಪಿರಿಚುವಲ್ ಲೀಡರ್ ಯಾರಪ್ಪ ಅಂದರೆ ಯುವಕರ ನೆಚ್ಚಿನ ನಾಯಕರಾದಂತಹ ಸ್ವಾಮಿ ವಿವೇಕಾನಂದರ ತತ್ವಗಳು, ಯುವಕರ ಬಗ್ಗೆ ಇರುವಂಥ ಅಭಿಮಾನ ಎಲ್ಲವೂ ಸುಭಾಷ್ ಚಂದ್ರ ಬೋಸ್ ಅವರಲ್ಲಿ ನಾವು ಕಾಣ್ಬೋದು. ಸಾವಿರದ 1928ರಲ್ಲಿ ಬ್ರಿಟಿಷರು ಗಾಂಧೀಜಿಯವರ ಮನವೊಲಿಸಿಕೊಂಡು ಡೊಮಿನಿಯನ್ ಸ್ಟೇಟ್ ಅಂತ, ಅಂದರೆ ಹಕ್ಕೆಲ್ಲ ಅವ್ರದ್ದೇ, ಆದರೆ ಭಾರತದವರು ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸ್ಬೋದು, ಕೊನೆಗೆ ಯಾವುದೇ ಒಂದು ನಿರ್ಧಾರಗಳನ್ನು ಮಾಡಬೇಕಾದ್ರೆ ಬ್ರಿಟಿಷರು ಬೇಕೇ ಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಈ ಒಂದು ಡೊಮಿನಿಯನ್ ಸ್ಟೇಟ್ ಪದ್ಧತಿಗೆ ಮಹಾತ್ಮ ಗಾಂಧೀಜಿಯವರು ಒಪ್ಪಿಗೆ ಇರುತ್ತೆ, ಆದರೆ ಸುಭಾಷ್ ಚಂದ್ರ ಬೋಸರು ಸಾಧ್ಯ ಇಲ್ಲ ಅಂತಾರೆ. ಅಷ್ಟೊಂದು ವಿದ್ಯಾವಂತರಾದಂತಹ ಸುಭಾಷ್ ಚಂದ್ರ ಬೋಸ್ ಅವರು ಈ ರಾಜಕೀಯ ನಿಲುವಿಗೂ ಕೂಡ ಸ್ವಲ್ಪ ಬರ್ತಾರೆ ಮತ್ತು ದೇಶಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋ ಹಂಬಲ ಇದ್ದಿದ್ದರಿಂದ ಅವರು ಗಾಂಧೀಜಿಯವರಿಗೆ ಚರ್ಚೆ ಮಾಡ್ತಾರೆ. 1930 ಲಾಹೋರ್ ಅಧಿವೇಶನದಲ್ಲಿ ಒಂದು ಪೂರ್ಣ ಸ್ವರಾಜ್ ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಧ್ವಜವನ್ನು ಹಾರಿಸ್ತಾರೆ. ಅರ್ಧಂಬರ್ಧ ಸ್ವಾತಂತ್ರ್ಯವನ್ನು ಪಡೆದರೆ ನಮ್ಮ ಭಾರತೀಯರ ವಿಚಾರಗಳಿಗೆ ಏನೂ ಮನ್ನಣೆ ಸಿಗುವುದಿಲ್ಲ, ಹಾಗಾಗಿ ನಾವು ಪೂರ್ತಿ ನಮ್ಮ ಭಾರತವು ಸಂವಿಧಾನಾತ್ಮಕವಾಗಿರ್ಬೋದು ಅಥವಾ ದೇಶವು ಪೂರ್ತಿ ಬ್ರಿಟಿಷರ ದಬ್ಬಾಳಿಕೆಯಿಂದ ಹೊರಗೆ ಬರಬೇಕು ಅನ್ನುವಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರ ವಾದವಾಗಿತ್ತು. ಈ ವಾದ ವಿವಾದಗಳಲ್ಲಿ ಗಾಂಧೀಜಿಯವರು ಹೇಳ್ತಾರೆ, ಒಂದು ಚುನಾವಣೆ ಏರ್ಪಡಿಸೋಣ ಅಂಥೇಳಿ. ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರನ್ನು
ಪ್ರೀತಿಸಿದರೂ ಕೂಡ ಅವರ ದಾರಿಯನ್ನು ಅಷ್ಟೊಂದು ಸಹಕರಿಸ್ತಿರುವುದಿಲ್ಲ. ಹಾಗಾಗಿ ಗಾಂಧೀಜಿ ಸೀತಾರಾಮಯ್ಯ ಅನ್ನುವಂಥವ್ರನ್ನ ಎಲೆಕ್ಷನ್ಗೆ ನಿಲ್ಲಿಸ್ತಾರೆ. ಆ ಚುನಾವಣೆಯಲ್ಲಿ ಗಾಂಧೀಜಿಯವರು ಅಭಿಮತ ಹೇಗಿತ್ತು ಅಂತಂದರೆ, ನೀವು ಸೀತಾರಾಮಯ್ಯ ಅವರಿಗೆ ಓಟ್ ಹಾಕಿದರೆ ಇದು ನನ್ನನ್ನು ಗೆಲ್ಲಿಸುವಂಥ ಒಂದು ಪರಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಪ್ರಚಾರಗಳ ಮಧ್ಯೆಯೂ ಕೂಡ ಜನರು ಸುಭಾಷ್ ಚಂದ್ರ ಬೋಸ್ ಅವರನ್ನೇ ಗೆಲ್ಲಿಸ್ತಾರೆ. ಇದರಿಂದ ಮಹಾತ್ಮ ಗಾಂಧೀಜಿಯವರಿಗೆ ಅಷ್ಟೊಂದು ಸಂತೋಷವಾಗುವುದಿಲ್ಲ. ಯಾಕಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಕ್ರಾಂತಿಕಾರಿಯಾದಂತಹ ಹೋರಾಟಗಾರರು. ಗಾಂಧೀಜಿಯವರು ಶಾಂತಿಯಿಂದ, ಅಹಿಂಸೆಯಿಂದ ಸ್ವಾತಂತ್ರ್ಯವನ್ನು ಪಡೆಯೋಣ ಅನ್ನುವಂಥವ್ರು. ಸೊ ಹಾಗಾಗಿ ಭಿನ್ನಾಭಿಪ್ರಾಯಗಳು ಇಬ್ಬರಲ್ಲೂ ಇತ್ತು. ಸುಮಾರು 12 ಬಾರಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜೈಲಿಗೆ ಹಾಕಲಾಗುತ್ತೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಹಿಂದೆ ಬೆಂಗಾವಲಾಗಿ CID ಆಫೀಸರನ್ನು ಬಿಡ್ತಾರೆ. ಅವರ ನಡೆ, ನುಡಿ, ಹಾವ ಭಾವ ಎಲ್ಲವನ್ನೂ ಪರೀಕ್ಷಿಸಲು ಬ್ರಿಟಿಷ್ ಸರ್ಕಾರ ಏರ್ಪಡಿಸಿರುತ್ತದೆ. ಇದೆಲ್ಲದರ ಮಧ್ಯೆ ಸುಭಾಷ್ ಚಂದ್ರ ಬೋಸ್ ಅವರು ಈ ರಾಜಕೀಯ ಎಲ್ಲ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿ ದೇಶವನ್ನು ಬಿಟ್ಟು ಗ್ಲೋಬಲ್ ಅಲಯನ್ಸ್ ಅಂದರೆ ಇಡೀ ಜಗತ್ತಿನ ಒಂದು ರಾಷ್ಟ್ರಗಳ ಸಹಾಯದ ಮೂಲಕ ತಮ್ಮದೇ ಆದಂತಹ ಒಂದು ಸೈನ್ಯವನ್ನು ಕಟ್ಟಬೇಕು ಅಂತ ಆಲೋಚಿಸ್ತಾರೆ. ಈ ಒಂದು ನಿಟ್ಟಿನಿಂದ ಅವರು ಸೋವಿಯತ್, ರಷ್ಯಾ ಮತ್ತು ಜರ್ಮನಿ, ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರನ್ನು ಭೇಟಿಯಾದಾಗ ಇವರು ಬಹಳ ಮೇಧಾವಿ ಎಂದು ಅವರು ಅರಿತುಕೊಳ್ತಾರೆ ಮತ್ತು ಅವರಿಗಾಗಿ ಒಂದಿಷ್ಟು ಸೇನೆಯ ಸೈನಿಕರನ್ನು ಕೂಡ ಹಿಟ್ಲರ್ ಅವರು ದಯಪಾಲಿಸ್ತಾರೆ. ಜರ್ಮನಿಯಿಂದ ಮುಂದೆ ಜಪಾನ್ಗೆ ಹೋದಂತಹ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್, ಸಿಂಗಪೂರ್ ಅನ್ನು ಗೆಲ್ಲಬೇಕು ಅನ್ನುವಂಥ ತವಕ ಇರುವಂಥದ್ದನ್ನು ಅರಿತುಕೊಂಡಂಥ ಅವರು ಅಲ್ಲಿರುವಂಥ ಬಹುತೇಕ ಸೈನಿಕರು ಭಾರತದವರು. ಹಾಗಾಗಿ ಭಾರತೀಯ ಸೈನಿಕರನ್ನು ನೀವು ಹೊರಗಡೆ ಸರಿಸಿಬಿಟ್ರೆ ಸಿಂಗಪುರನ್ನು ನೀವು ಬಹಳಷ್ಟು ಸರಳವಾಗಿ ವಶಪಡಿಸ್ಕೊಳ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿ ಅದರಂತೆ ಜಪಾನಿನ ಪ್ರಧಾನಮಂತ್ರಿಯ ಮನಸ್ಸನ್ನು ಗೆದ್ದು ಅವರಿಂದ ಸಹಾಯವನ್ನು ಪಡಿತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಹೀಗೆ ಬಹಳಷ್ಟು ದೇಶಗಳ ಸಹಕಾರದಿಂದ ಅವರು ಒಂದು ಶಕ್ತಿಯನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಅವರು ಹೆಸರನ್ನು ಆಜಾದ್ ಹಿಂದ್ ಫೋರ್ಸ್ ಅಂತ ಕೊಡ್ತಾರೆ. ಆಜಾದ್ ಹಿಂದ್ ಫೋರ್ಸ್ ಅನ್ನುವಂಥದ್ದು ಒಂದು ದೇಶಕ್ಕಾಗಿ ಹೋರಾಡುವಂಥ ಒಂದು ಸೈನ್ಯದ ಹೆಸರು ಅಂತ ಹೇಳ್ಬೋದು. ನಾವು ಅದಕ್ಕೆ INA ಅಂತ ಹೇಳ್ತೀವಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳಿ. ಹೀಗೆ ಬೇರೆ ಬೇರೆ ದೇಶಗಳಿಂದ ಸಹಕಾರ ಪಡೆದಂತಹ ಸುಭಾಷ್ ಚಂದ್ರ ಬೋಸ್ ಅವರು ರಾಸ್ ಬಿಹಾರಿ ಬೋಸ್ ಅವರ ಸಹಾಯ ಪಡ್ಕೊಂಡು ಒಂದು ದೊಡ್ಡ ಆರ್ಮಿ ಟೀಮನ್ನು ತಯಾರು ಮಾಡ್ತಾರೆ. ದೇಶದ ಉದ್ದಗಲಕ್ಕೂ ಈ ವಿಚಾರ ಹರಡುತ್ತಾ ಹೋಗುತ್ತೆ. ಇದರಿಂದ ಬ್ರಿಟಿಷರಿಗೆ ಒಂದು ಕಷ್ಟ ಆರಂಭವಾಗುತ್ತದೆ. ಯಾವುದೋ ಒಂದು ದೇಶದ ಮೂಲೆಯಲ್ಲಿದ್ದು ಭಾರತಕ್ಕಾಗಿ ಹೋರಾಡುವಂತಹ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೋಡಿದ ಜನರು ತಾವು ಭಾರತೀಯರಾಗಿ ಏನೂ ಮಾಡ್ತಿಲ್ಲ ಅಂತ ಹೇಳಿ ಅವರು ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಹಾಗೆ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನುವಂತಹ ವಿಚಾರ ಉಲ್ಬಣವಾಗುತ್ತೆ. ಹೀಗಿರುವಾಗ
ಒಂದು ಕಡೆಯಿಂದ ಗಾಂಧೀಜಿಯವರು, ಮತ್ತೊಂದು ಕಡೆಯಿಂದ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೋಡಿದಾಗ ಸುಭಾಷ್ ಚಂದ್ರ ಬೋಸ್ ಅವರ ಕೀರ್ತಿ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ಜಿನ್ನಾ ಅವರು, ಮೊಹಮ್ಮದ್ ಅಲಿ ಜಿನ್ನಾ ಅವರು ಗಾಂಧೀಜಿಯವರಿಗೆ ಹೇಳಿರ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರೇನಾದರೂ ಈ ದೇಶದ ಪ್ರಧಾನಮಂತ್ರಿ ಆದರೆ ನನಗೆ ಪಾಕಿಸ್ತಾನ ಅನ್ನುವಂಥ ದೇಶ ಮಾಡುವ ಯಾವುದೇ ರೀತಿಯಾದಂಥ ಆಸೆ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರಾಬಲ್ಯವಾದಂತಹ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ತಾರೆ. ಇತ್ತ ಕಡೆ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ವಿಚಾರ ವಿನಿಮಯಗಳು ಜನರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಅದೇ ಸಮಯದಲ್ಲಿ ವಿಶ್ವಯುದ್ಧ 2 ಜರುಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಜಪಾನ್ ಸೈನಿಕರು ಭಾರತೀಯರಿಗೆ ಎಷ್ಟೊಂದು ಸಹಾಯ ಮಾಡ್ತಾ ಇರ್ತಾರೆ, ಅಷ್ಟೊಂದರ ಮಟ್ಟಿಗೆ ಮುಂದೆ ಆಗ್ತಾ ಇಲ್ಲ. ವಿಶ್ವಯುದ್ಧದಲ್ಲೆಲ್ಲ ಇವರ ಕೀರ್ತಿ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ಬ್ರಿಟಿಷರಿಗೆ ಒಂದು ಭಯಾನೂ ಶುರುವಾಗಿರುತ್ತೆ. ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಸೈನ್ಯದಲ್ಲಿ ಮಹಿಳೆಯರಿಗೂ ಒಂದು ಸ್ಥಾನಮಾನ ಕೊಟ್ಟು ರಾಣಿ ಲಕ್ಷ್ಮೀ ಬ್ರಿಗೇಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಮತ್ತು ಅಲ್ಲಿಯೂ ಅನೇಕ ಸೈನಿಕರನ್ನು ಅವರು ಟ್ರೈನಿಂಗ್ ಮಾಡಿ ಭಾರತವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಲು ಏನೆಲ್ಲ ಅರ್ಹತೆ ಬೇಕು ಅದನ್ನೆಲ್ಲ ಪಡೆದುಕೊಂಡು ತಾವು ಭಾರತಕ್ಕೆ ವಾಪಸ್ ಆಗಿ ಭಾರತವನ್ನು ಬ್ರಿಟಿಷರಿಂದ ಮುಕ್ತ ಮಾಡಬೇಕು ಅನ್ನುವಂತಹ ಮಹದಾಸೆ ಸುಭಾಷ್ ಚಂದ್ರ ಬೋಸ್ ಅವರಿರುತ್ತೆ. ಹೀಗಿರುವಾಗ 1945 ತೈವಾನ್ ಪ್ಲೇನ್ ಕ್ರ್ಯಾಶ್ನಲ್ಲಿ ಅವರು ತೀರ್ಕೊಂಡ್ರು ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಸಾವು ನಿಗೂಢವಾಗಿ ಉಳಿದಿದೆ. ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲದೇ ಇದ್ದರೂ ಕೂಡ ಅವರು ದೇಶಕ್ಕಾಗಿ ದೇಶದ ಜನರಲ್ಲಿ ಹಚ್ಚಿದಂತಹ ಕಿಚ್ಚು ನಮ್ಮ ಭಾರತ ದೇಶವನ್ನು ಬ್ರಿಟಿಷರಿಂದ ಬಂಧ ಮುಕ್ತ ಮಾಡಲು ಬಹಳ ಸಹಕಾರಿಯಾಯಿತು ಅಂತ ನಾವು ಹೇಳ್ಬೋದು. ಈ ಒಂದು ಸುಭಾಷ್ ಚಂದ್ರ ಬೋಸ್ರವಂತಹ ಮೃತ್ಯು ಆದ ತಕ್ಷಣ ಭಾರತೀಯರಲ್ಲಿ ಬಹಳಷ್ಟು ಜನರಿಗೆ ಬ್ರಿಟಿಷರ ಮೇಲೆ ಸಿಟ್ಟು ಹೆಚ್ಚಾಗತೊಡಗಿತು. ಹಾಗಾಗಿ ಅಲ್ಲಿರುವಂಥ ಸೈನಿಕರು ಬ್ರಿಟಿಷರ ರಾಯಲ್ ನೇವಿ, ರಾಯಲ್ ಏರ್ಫೋರ್ಸ್, ಬ್ರಿಟಿಷ್ ಆರ್ಮಿ ಎಲ್ಲವನ್ನು ತೊರೆದು ಭಾರತೀಯರು ತಮ್ಮ ಭಾರತಕ್ಕಾಗಿ ಶ್ರಮಪಡಲು ಮುಂದಾದರು. ಆ ಸಮಯದಲ್ಲಿ ಇದ್ದಂತಹ ಪ್ರಧಾನಮಂತ್ರಿ ಕ್ಲೆಮೆಂಟ್ ಅಟ್ಲೆಸ್ ಅನ್ನುವರು ಹೇಳ್ತಾರೆ, ನಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಿದ್ದು ಬಹಳಷ್ಟು ಪ್ರಮುಖವಾದಂಥ ಕಾರಣವೆಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದಂತಹ ಸೇನೆ. ಆ ಒಂದು ಸೇನೆಯ ಶಕ್ತಿ ನಮ್ಮನ್ನು ಬ್ರಿಟಿಷರನ್ನು ಅಲ್ಲಿಯ ಆಳ್ವಿಕೆಯನ್ನು ಸ್ಥಗಿತಗೊಳಿಸುವಂತೆ ಮಾಡಿತು ಅಂತ 1956ರಲ್ಲಿ ಬಂದಂತಹ ಕ್ಲೆಮೆಂಟ್ ಅಟ್ಲೆಸ್ ಅವರು ಹೇಳ್ತಾರೆ. ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿದಂತಹ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಾವೆಲ್ಲರೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ತೀವಿ. ಭಾಳಷ್ಟು ಜನರು ನೇತಾ ಅಂತ ಹೇಳ್ಕೊಂಡು ಅಲ್ದಾಡ್ತಾರೆ. ಆದರೆ ನೇತಾಜಿ ಅಂತ ಜನರೇ ಕರೆದಿದ್ದು ಒಬ್ಬ ವ್ಯಕ್ತಿ, ಅವರು ಯಾರಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಬಹುಶಃ ಸುಭಾಷ್ ಚಂದ್ರ ಬೋಸ್ ಅವರು ಪ್ರೈಮ್ ಮಿನಿಸ್ಟರ್, ಪ್ರಪ್ರಥಮ ಪ್ರಧಾನಮಂತ್ರಿ ಆಗಿದ್ದರೆ ಈ ದೇಶವು ಅತ್ಯಂತ ಸುಭದ್ರ ಸ್ಥಿತಿಯಲ್ಲಿ ಇರ್ತಿತ್ತು ಅಂತ ನನ್ನ ಅನಿಸಿಕೆ.
ಒಬ್ಬ ಮೇಧಾವಿ ವ್ಯಕ್ತಿ ಮತ್ತು ಮುಂದಾಲೋಚನೆ ಇರುವಂತಹ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ರವರಾಗಿದ್ದರು. ಅವರು ನಮ್ಮೊಂದಿಗೆ ಇಲ್ಲ, ಆದರೂ ಕೂಡ ಅವರು ಮಾಡಿದಂತಹ ಕಾರ್ಯಗಳು ಸದಾ ಶ್ಲಾಘನೀಯ ಮತ್ತು ನಮ್ಮ ಭಾರತ ದೇಶವು ಅವರಿಗೆ ಈ 125ನೇ ವರ್ಷದ ಹುಟ್ಟುಹಬ್ಬದಂದು ಉನ್ನತವಾದಂತಹ ಕೊಡುಗೆಯನ್ನು ನೀಡಿದೆ. ಇದು ನಿಜವಾಗಲೂ ಸಂತಸದ ವಿಷಯ. ಇಂಡಿಯಾ ಗೇಟ್ ಬಳಿ ಒಬ್ಬ ಬ್ರಿಟಿಷ್ ರಾಜರ ಸ್ಟ್ಯಾಚ್ಯೂ ಇದ್ದಿದ್ದು ನಾವು ನೋಡಿದ್ವಿ. ಬಟ್ಟು ಇಂದು ಆ ಒಂದು ಜಾಗದಲ್ಲಿ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನಾವು ನೋಡ್ತಾ ಇರುವಂಥದ್ದು ಅತ್ಯಂತ ಸಂತಸದ ಗಳಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಭಾರತೀಯರು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ತಿಳಿದುಕೊಳ್ಳಬೇಕು. ಅವರು ಕಷ್ಟಪಟ್ಟಿದ್ದು ಅಷ್ಟಿಷ್ಟಲ್ಲ, ಅವರಂತೆ ನಾವು ಕೂಡ ದೇಶಕ್ಕಾಗಿ ಏನಾದರೂ ಮಾಡಬೇಕು. ರಕ್ತ ಕೊಟ್ಟರೆ ದೇಶ ಸ್ವಾತಂತ್ರ್ಯ ಕೊಡಿಸುತ್ತೇನೆ ಅನ್ನುವಂತಹ ಉಗ್ರವಾದಂತಹ ಹೋರಾಟ ಮಾಡಿದಂತಹ ಸುಭಾಷ್ ಚಂದ್ರ ಬೋಸ್ರವರಿಗೆ ನಮಿಸುತ್ತಾ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.